ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಿರುಮಶೆಟ್ಟಿಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೋಟಹಳ್ಳಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ ಮತ್ತು ಜಾತಿ ನಿಂದನೆ ಆರೋಪದಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಚಾಕುವಿನಿಂದ ಮತ್ತು ಡ್ರ್ಯಾಗನ್ನಿಂದ ಹೊಡೆದು ಗಾಯಾಳುಗಳು ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಆರೋಪಿಗಳು ಹೇಳುವ ಪ್ರಕಾರ ಈ ಒಂದು ಹಲ್ಲೆ ಮಾಡಿದ್ದು ಜಾತಿ ನಿಂದನೆಯನ್ನು ಮಾಡಿದ್ದು ರಾಜಕೀಯ ತಿರುವನ್ನು ಪಡೆದು ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕೋಟಹಳ್ಳಿಯ ಕಾಂಗ್ರೆಸ್ ಮುಖಂಡರಾದ ಜನಾರ್ದನ್ ಅವರ ಹತ್ರ ಕೆಲಸ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಕೋಟಹಳ್ಳಿ BJP ಮುಖಂಡರಾದ ಸೊಣ್ಣಪ್ಪನವರ ಮಗ ಸುರೇಶ್ ಅವರು ಅವರ ಬಳಿ ಕೆಲಸ ಮಾಡಬೇಡ್ರಿ ಅಂತೇಳಿ ಎಚ್ಚರಿಕೆಯನ್ನು ನೀಡಿದ್ದು, ಅವರು ಆದರೂ ಸಹಿತ ನಾವು ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ಅವರು ಸಹಚರರೊಂದಿಗೆ ಬಂದು ನಮ್ಮ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ನಮಗೆ ಕೊಲೆ ಮಾಡೋದಕ್ಕೆ ಯತ್ನ ಮಾಡಿದರೆ ನಿಮ್ಮನ್ನು ಸಾಯಿಸ್ತೀವಿ ಅಂತೇಳಿ ನಮಗೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತಕ್ಕಂಥದ್ದನ್ನು ಗಾಯಾಳಾಗಿರ್ತಕ್ಕಂಥ ಕಾರ್ತಿಕ್ ಮತ್ತು ನವೀನ್ ರವರು ಆರೋಪ ಮಾಡಿದ್ದಾರೆ. ಈ ಸಂಬಂಧವಾಗಿ ತಿರುಮಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು DYSP ಸಕ್ರಿ ಅವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿ ದಾಖಲಿಸಿಕೊಂಡು ಅವರ ಹೇಳಿಕೆಯನ್ನು ಪಡೆದು ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಇವತ್ತು ನಮ್ಮಿಬ್ಬರ ಮೇಲೆ ಹಲ್ಲೆ ಆಗಿದೆ. ಸುರೇಶು ಮತ್ತು ಅವ್ರ ಬೆಂಬಲಿಗರು. ಯಾರು ಸುರೇಶ್? ಯಾರವರು? ಕೋಡಿಹಳ್ಳಿ ಗ್ರಾಮದಲ್ಲಿ ಮುಖ್ಯಸ್ಥರು, ಸಣ್ಣಪ್ಪ ಅವ್ರ ಮಗ. ನಾವು ಜನಾರ್ದನ್ ಅಂತ ಜನರ ಹತ್ರ ಕಾರ್ ಡ್ರೈವರಾಗಿ ಕೆಲಸ ಮಾಡ್ತಿದ್ದೀವಿ. ತುಂಬ ವರ್ಷದಿಂದ, ಸುಮಾರು ಒಂದು 7-8 ವರ್ಷದಿಂದ ಅವ್ರ ಹತ್ರ ಕೆಲಸ ಮಾಡ್ತಿದ್ದೀವಿ. ಇತ್ತೀಚೆಗೆ ರಾಜಕೀಯದಿಂದ ಅವ್ರ ಹತ್ರ ಕೆಲಸ ಮಾಡಬೇಡ್ರಿ ಅಂತ ಬೆದರಿಕೆ ಹಾಕಿದ್ರು. ಅದಕ್ಕೇನು ಲೆಕ್ಕಿಸದೆ ನಾವು ನಿಯತ್ತಿಂದ ಕೆಲಸ ಮಾಡ್ತಿದ್ವಿ. ಅದಕ್ಕೆ ನಾವು ಹೇಳಿದ್ದು ಕೂಡ ನೀವು ಲೆಕ್ಕಿಸದೆ ಅವ್ರ ಹತ್ರ ಕೆಲಸ ಮಾಡ್ತಾಯಿದ್ರೆ ಇಷ್ಟು ಹೇಳಿದ್ರೆ ನಿಮಗೆ ಆಗಲ್ಲ, ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಶಬ್ದ ಮಾಡಿದ್ದೀವಿ. ಒಂದು 10ರಿಂದ 12 ಜನ ಇದ್ದರು. ಎಲ್ಲಿ ಹೊಡೆದ್ರು? ಇಲ್ಲಿ ರೊಟ್ಟೆಗೆ ಮತ್ತು ಕೈಯಲ್ಲಿ ಹೊಡೆದಿದ್ದಾರೆ. ನಿಮ್ಮೂರಲ್ಲೇ ಕೋಟಹಳ್ಳಿಯಲ್ಲಿ ಹೊಡೆದಿರೋದ? ಮನೆ ಹತ್ರನೇ, ಕೋಟಹಳ್ಳಿ ಗ್ರಾಮದಲ್ಲಿ ಮನೆ ಹತ್ರನೇ ಬಂದು, ಅಂದರೆ ಮಾವ ಮನೆ ಹತ್ರ ಬಂದು ಹೊಡೆದಿದ್ದಾರೆ. ಕಳೆದ 30 ವರ್ಷಗಳಿಂದ ಕೊಲೆ, ಅತ್ಯಾಚಾರ, ದರೋಡೆ ಇತ್ಯಾದಿ ಪ್ರಕರಣಗಳಿಂದ ಮಿನಿ ಬಿಹಾರ ಎಂದೇ ಖ್ಯಾತಿ ಪಡೆದಿದ್ದ ಹೊಸಕೋಟೆ ಇತ್ತೀಚೆಗೆ ಶಾಸಕ MTB ನಾಗರಾಜು ರಾಜಕೀಯ ಪ್ರವೇಶ ಮಾಡಿ ಹೊಸಕೋಟೆಗೆ ಕಾಲಿಟ್ಟ ನಂತರ ಸ್ವಲ್ಪ ಈ ರೀತಿಯ ಗಲಭೆಗಳು, ಪ್ರಕರಣಗಳು, ಹಲ್ಲೆಗಳು ಕಡಿಮೆ ಆಗಿದ್ದು ಶಾಂತಿಯುತವಾಗಿತ್ತು. ಇತ್ತೀಚೆಗೆ ರಾಜಕೀಯ ದುರುದ್ದೇಶದಿಂದ ಮತ್ತು ಜನಗಳಲ್ಲಿ ಚುನಾವಣೆ ಸಮೀಪಿಸ್ತಾ ಇರೋದ್ರಿಂದ ಜನಗಳನ್ನು ಭಯಭೀತಗೊಳಿಸೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಈ ಗಾಯಾಳುಗಳು ತಮ್ಮ ಹೇಳಿಕೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಈ ಒಂದು ಗಾಯಾಳುಗಳಾದ ಕೋಟಹಳ್ಳಿ ಗ್ರಾಮದ ಕಾರ್ತಿಕ್ ಮತ್ತು ನವೀನ್ ಎಂಬುವರು ಇದೇ ಕೋಟಹಳ್ಳಿ ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಜನಾರ್ದನ್ ಹತ್ರ ಕೆಲಸ ಮಾಡ್ತಾಯಿದ್ದು, ಸುರೇಶ್ ಅವರು BJP ಮುಖಂಡರಾಗಿದ್ದು, ಇವರು ಅವ್ರ ಹತ್ರ ನೀವು ಕೆಲಸ ಮಾಡಬೇಡ್ರಿ, ನಿಮ್ಮದು ಭಾಳ ಹೆಚ್ಚಾಗಿದೆ, ಅವ್ರ ಹತ್ರ ಕೆಲಸ ಬಿಟ್ಬಿಡ್ರಿ ಅಂತೇಳಿ 1 ಸಾರಿ 2 ಸಾರಿ ಅವ್ರಿಗೆ ಬೆದರಿಕೆಯನ್ನು ಒಡ್ಡಿರ್ತಾರೆ. ಅದ್ರ ಪ್ರಕಾರವಾಗಿ ಅವರು ಅಲ್ಲೇ ಕೆಲಸ ಮಾಡ್ತಾಯಿದ್ರು ಸಹಿತ ಇವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದು ಲೆಕ್ಕಿಸದೇ ಇದ್ದಾಗ ಇವ್ರ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ನಿಮ್ಮನ್ನು ಮುಗಿಸ್ಬಿಡ್ತೀವಿ, ಕೊಲೆ ಮಾಡಿಬಿಡ್ತೀವಿ ಅಂತಕ್ಕಂಥದ್ದು ಸುರೇಶ್ ಮತ್ತು ಅವ್ರ ಸಹಚರರು ಇವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಸ್ಥಳಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ಅವ್ರಿಗೆ ಹೇಳಿಕೆಯನ್ನು ಪಡೀಲಿಕ್ಕೆ DYSP ಸಕ್ರಿ ಅವರು ಭೇಟಿ ನೀಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನೀವು ಕಾಣ್ತಾ ಇದ್ದೀರಾ. ಅಲ್ಲಿ ಕೇಳೋರು ನನ್ನ ಸಿಕ್ಕಾಪುರ ಮನೆ ಪೇಷೆಂಟ್ ಪಾಪ ಜನಾರ್ದನ್ ಜಾನಿ ಅವರು 2 ಲಕ್ಷ ಕೊಟ್ಟರು ಹಾಸ್ಪಿಟಲ್ಗೆ. ಅದರಿಂದ ಪಾಪ ಆ ಟೈಮಾಗಿ ಹೋಗಿ ನನ್ನ ಮಗ ಹೋಗಿ ನಾನು ಕೆಲಸ ಮಾಡ್ತಾಯಿದ್ದೆ ಸರ್. ಫುಲ್ ಟಾರ್ಚರ್ ಕೊಟ್ಬಿಟ್ಟು ಆಳ್ಗಳು ಬಿಡೋದು, ಫುಲ್ಲು ಬೀದಿನಲ್ಲಿ ಗಾಡಿನ 2 ವೀಲರ್ ಹೋದರೆ 2 ವೀಲರಲ್ಲಿ ಕ್ರಾಸ್ ಹೋಗಿ ಮಾಡೋದು, ಈ ಥರ ಮಾಡಿದ್ದಾರೆ ಸರ್. ಮಗುನ ಸರ್ ಅಂದ್ಬಿಟ್ಟು ಇಷ್ಟೆಲ್ಲ ಹೊಡೆದ್ಬಿಟ್ಟು 2 ವರ್ಷದಿಂದ ಟಾರ್ಚರ್ ಅವರೇ ಕೊಡ್ತಾ ಇರೋದು ನನ್ನ ಮಗನ. ಅವ್ರು 2-3 ಸರಿ ಆಳ್ಗಳು ಕಳಿಸ್ಬಿಟ್ಟು ಇದೇ ಥರ ಮಾಡಿದ್ರು. ತಿರ್ಗಾ ನಮ್ಮ ಇನ್ಫಾರ್ಮೇಷನ್ ಬಂದೈತೆ, ಬೇರೆ ಯಾರಲ್ಲ ಸರ್, ಸಣ್ಣಪ್ಪ ಮಗನ ಸುರೇಶ್ ಅಪ್ಪನೇ ಇದೆಲ್ಲ ಮಾಡಿ ಏನೋ ನಾವು ಹೆಚ್ಚಿಂತ ಮಾಡಿದ್ರೆ ಅವರೇ ಜವಾಬ್ದಾರಿ, ನಮ್ಮ ಇದಕ್ಕೆಲ್ಲ ಅವರೇ ಸರ್. ಇತ್ತು ಬೇರೆ ಯಾರೂ ಇಲ್ಲ ಸರ್. ನೋಡಿ ಚಾಕುನಲ್ಲಿ ರಾತ್ರಿ ಹುಡುಗನೆಲ್ಲ ಮಾಡಿಸ್ಬಿಟ್ಟು ರಾತ್ರಿ ಅವ್ರನ್ನ ಹೋಯ್ತಿದ್ರು, ನ್ಯಾಯ ಕೊಡ್ತಾರೆ ಅಂತ ಹೋಗಿದ್ರೆ ಕಲೇಜ್ಗೆ ಅವ್ರು ಹೊಡೆದಿರೋವ್ರನ್ನ ರೂಮಲ್ಲಿ ಹಾಕ್ಕೊಂಡು ಕಲೇಜ್ಗೆ ಸೀಟ್ ಸೆಂಟ್ರಲ್ ಕೂತ್ಕೊಂಡು ಬೆಂಚ್ ಹತ್ರ ಅವ್ರು ಕೇಳ್ತಾ ಇದ್ದಾನೆ. ತಿರ್ಗಾ ಬೇಂಚಲ್ಲಿ ಹಾಸ್ಪಿಟಲ್ ಸರಿ ಅಂದ್ಬಿಟ್ಟು ಹಾಗೆ ಸಾಯಿಸ್ಬಿಟ್ಟು ಹೋಗ್ರಪ್ಪ ಅಂತ ಕೇಳ್ದಾಕ್ಬಿಟ್ಟ. ಸಾಯಿಸ್ಬಿಟ್ಟು ಹೋಗ್ರಪ್ಪ ಒಂದು ಮಕ್ಕಳಿದ್ದೀನಿ, ಅಪ್ಪ ನನಗೇನು ಗೊತ್ತಿಲ್ಲ, ಇದು ನೀನು ತೀಟ ಏನಿಲ್ಲ ಅಂದ. ತೀಟ ಇಲ್ದವನು ಹೊಡೆದಿರೋರು ಹೇಳ್ಬೋದ್ರ ಅವ್ರ ಮನೆ ಹತ್ರ ಏನು ಕೊಡಿದ್ರು? ನೀನು ಸುಪಾರಿ ಕೊಟ್ಟಿರೋದು ತಾನೇ ಅವ್ರಿಗೆ, ನೀನು ಫುಲ್ 10 ಜನ ನಿನ್ನ ಹತ್ರ ನಿನ್ನ ಮನೆಗೆ ಇದ್ದಿದ್ದು. ಇಲ್ಲ ನೀವು ಏನನ್ನು ಮಾಡ್ತೀನಿ ಮಾಡಿ, ಏನನ್ನು ನನ್ನ ಮಗುಗೆ ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರಿ, ಯಾರಲ್ಲ. ನನ್ನ ಫ್ಯಾಮಿಲಿಗ, ನನ್ನ ಹೆಂಡ್ರಿಗ, ನನ್ನ ಮಗನಿಗೇನ ಆಚೆ ಕಡೆಗೆ ಕೋಡಹಳ್ಳಿ ಸಣ್ಣಪ್ಪ ಮಕ್ಕಳೇನೆ, ಇನ್ಯಾರು ಇಲ್ಲ. ಯಾರು ಅವರು? ಕೋಡಹಳ್ಳಿ ಸಣ್ಣಪ್ಪ ಸುರೇಶ್ ಅಪ್ಪ ಸರ್, ಅವರು BJP ಅವರು.
ಬಿ ಜೆ ಪಿಯವರು ನಾವು ಕಾಂಗ್ರೆಸ್ಗೆ ಹೋಗ್ತೀವಿ, ನಿನ್ನ ಕಾಂಗ್ರೆಸ್ ಸರ್ ನಾವು ಇಷ್ಟೆಲ್ಲ ಮಾಡಿದ್ಮೇಲೆ ನಾವು ಇದೀವನಲ್ಲ ತಲಂದ್ರೆ ನಮ್ಮ ಕಾಂಗ್ರೆಸ್ಸನ್ನೇ. ಬಿ ಜೆ ಪಿಗೆ ಹೋಗಿ ಆ ಹುಡುಗನ ಕಾರ್ ಓಡಿಸೋದಕ್ಕೆ ಇಷ್ಟು ಮಾತ್ರ ಮಾಡಿದ್ದಾರೆ. ಒಂದು ಇಟ್ಕೋ ಬಟ್ಟೆ 25 ವರ್ಷದಿಂದ ಇದ್ದೀನಿ ಸರ್. ಒಂದು ಪರಿಕೆ ಕಡ್ಡಷ್ಟು ಅವ್ರು ಹೆಲ್ಪ್ ಮಾಡಿಲ್ಲ. ಆಚೆ ಕಣ್ಣವ್ರಿಗೆ ಮಾಡ್ತಾರೆ, ನಮ್ಮವ್ರಿಗೆ ಏನು ಮಾಡಿಲ್ಲ. ನೋಡಿ ಇವಾಗ ಬಾಡಿಗೆ ಮನೆಗೆ ಇದ್ದೀನಿ ಸರ್. ಕಾಯಿ ಸೊಪ್ಪು ಮಾಡಿಬಿಟ್ಟು ಮುಗಿಸಾಕ್ತಾ ಇದ್ದೀನಿ ಸರ್. ಕಾಯಿ ಸೊಪ್ಪು 700 ಕಾಯಿ ಸೊಪ್ಪು ಬ್ಯಾರಿ ಗಂಜಿ ಹಟ್ಟು ನನ್ನ ಮಗುಗೆ ನಾನು ಹೇಳ್ತೀನಿ. ಅದು ಬಿ ಪಿ ಶುಗರ್ ನನ್ನ ನಿಂಡ್ರು ನನ್ನ ಮಗನ ನೋಡಿದ್ರೆ ಏನೋ ಮಾತಾಡ್ಲಿಕ್ಕೆ ಮೇಂಟೆನೆನ್ಸ್ ಮಾಡ್ಕೊಂಡು ಇದೇ ಥರ ಅಧ್ವಾನ ಮಾಡೋದು ಮಕ್ಕಳನ್ನ. ಅವರು ಮಕ್ಕಳಿದ್ದಾರೆ, ಅವ್ರು ತುಪ್ಪ ಕುಡಿಸ್ಬೋದು ಸರ್. ನಾವು ಗಂಜಿ ಕುಡಿಸಿ ನಮ್ಮ ಮಕ್ಕಳನ್ನ ಸಾಕಿದ್ದೀವಿ. ನಮ್ಮ ಮಕ್ಕಳು ಈ ಥರ ಚೂರಿಗೆ ಹಾಕಿ ಈ ಥರ ಈ ರೇಂಜ್ ಮಾಡಿದ್ದಾರೆ ಸರ್. ಸಣ್ಣಪ್ಪ ಮಕ್ಕಳು ಸುರೇಶ್ ಅಪ್ಪ ಒಟ್ಟಾರೆಯಾಗಿ ಶಾಂತಿಯುತವಾಗಿದ್ದ ಹೊಸಕೋಟೆಯಲ್ಲಿ ಮತ್ತೆ ಗಲಾಟೆಗಳು ಪ್ರಾರಂಭವಾಗಿದ್ದು, ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಉದ್ದೇಶದಿಂದ ಇದೆ ಗಲಭೆಗಳಾಗಿದೆಯಾ ಅಥವಾ ಹಳೆ ವೈಷಮ್ಯದಿಂದ ಆಗಿದೆಯಾ ಅಂತಕ್ಕಂಥ ತನಿಖೆಯಿಂದಷ್ಟೇ ಮಾತ್ರ ಗೊತ್ತಾಗಬೇಕಾಗಿದೆ.